ಹಲೋ ಎವ್ರಿವನ್, ಜೈ ಶ್ರೀರಾಮ್. ಇವತ್ತು ಈ ವಿಡಿಯೋದಲ್ಲಿ ಸೆಮಿ ಸ್ಟಿಚ್ಡ್ ಲೆಹೆಂಗಾನ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಲಂಗನ ಸೆಮಿ ಸ್ಟಿಚ್ಡ್ ಲೆಹೆಂಗಾ, ರೆಡಿಮೇಡ್ ಲೆಹೆಂಗಾ, ಇಲ್ಲಾಂದರೆ ಓವರ್ ಸೈಜ್ಡ್ ಲೆಹೆಂಗಾ, ಸೆಮಿ ಫಿನಿಶ್ಡ್ ಲೆಹೆಂಗಾ ಅಂತಲೂ ಕರೀತಾರೆ. ಯಾಕಂದರೆ ಇದು ಅರ್ಧ ಮಾತ್ರ ಸ್ಟಿಚ್ ಆಗಿರುತ್ತೆ, ಬೆಲ್ಟ್ ಮಾತ್ರ ಸ್ಟಿಚ್ ಮಾಡಿರ್ತಾರೆ, ಹಾಗೂ ಎರಡು ಸೈಡ್ನ ಓವರ್ಲಾಕ್ ಮಾಡಿರ್ತಾರೆ. ಈ ಕಸ್ಟಮರ್ಗೆ ಈ ಲೆಹೆಂಗಾ ವೇಸ್ಟ್ ತುಂಬ ದೊಡ್ಡದಾಗಿದೆ, ಹಾಗಾಗಿ ಫಸ್ಟಿಗೆ ನಾನು ಬೆಲ್ಟ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ಹಾಗೂ ಈ ಬೆಲ್ಟ್ ಲೂಸ್ ಸ್ಟಿಚ್ಚಲ್ಲಿದೆ, ಹಾಗಾಗಿ ಫಸ್ಟ್ ಇದನ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ರಿಮೂವ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ, ಒಂದು ಮೇನ್ ಫ್ಯಾಬ್ರಿಕ್ಕು ಹಾಗೆ ಇನ್ನೊಂದು ಲೈನಿಂಗು. ಬೆಲ್ಟ್ ರಿಮೂವ್ ಮಾಡಿ ಲೈನಿಂಗ್ ಸಪ್ರೇಟ್ ಆದಮೇಲೆ ಪ್ರತಿಯೊಂದು ಪ್ಯಾನಲ್ಗೂ ಈ ಥರ ಅರ್ಧ ಇಂಚು ಸ್ಟಿಚ್ ಮಾಡ್ಕೋತಾ ಬರ್ತಾ ಇದ್ದೀನಿ. ಏನಕ್ಕೆ ಅರ್ಧ ಇಂಚು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಂದರೆ, ಇಲ್ಲಿ ಈ ಲಂಗದಲ್ಲಿ ಕಸ್ಟಮರ್ ವೇಸ್ಟಿಗೆ ಅರ್ಧ ಇಂಚು ಪ್ರತಿಯೊಂದು ಪ್ಯಾನಲ್ಗೂ ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ, ಹಾಗಾಗಿ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಥರ ವರ್ಕ್ ಇರೋ ಲೆಹೆಂಗಾನ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕು, ಯಾಕಂದರೆ ಸ್ಟೋನ್ಸು ಸೂಜಿಗೆ ಸಿಕ್ಕಾಕೊಂಡ್ರೆ ಸೂಜಿ ಕಟ್ಟಾಗುತ್ತೆ. ಹಾಗೂ ಇದು ನೆಟ್ ಫ್ಯಾಬ್ರಿಕ್ ಇದೆ, ಹಾಗಾಗಿ ಇದನ್ನ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಲೆಹೆಂಗಾ ಹೆವಿ ವರ್ಕ್ ಇದೆ, ಪ್ಲಸ್ ಫ್ಯಾಬ್ರಿಕ್ ಬಂದು ನೆಟ್ ಇದೆ. ಇನ್ನೊಂದು ಲೆಹೆಂಗಾದಲ್ಲಿ ಕ್ಯಾನ್ ಇರೋದ್ರಿಂದ ಸಖತ್ ವೆಯ್ಟ್ ಇದೆ ಫ್ಯಾಬ್ರಿಕ್ಕು, ಹಾಗಾಗಿ ಸ್ಲೋವಾಗಿ ನೋಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಪ್ಯಾನಲ್ಗೂ ಸ್ಟಿಚ್ ಆದಮೇಲೆ ನೋಡಿ ಈ ಥರ ಕಾಣುತ್ತೆ. ಎಲ್ಲ ಪ್ಯಾನಲ್ ಸ್ಟಿಚ್ ಆದಮೇಲೆ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡಬೇಕು. ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ನಾನು ಪ್ರತಿಯೊಂದು ಪ್ಯಾನಲ್ ಹತ್ರ ಈ ಥರ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಕೊಡ್ತಾ ಇದ್ದೀನಿ. ಲೈನಿಂಗನ್ನು ಯಾಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಕೊಡ್ತಾ ಇದ್ದೀನಿ ಅಂತ, ಯಾಕಂದರೆ ಮೇನ್ ಫ್ಯಾಬ್ರಿಕನ್ನು ಕಸ್ಟಮರ್ನ ವೇಸ್ಟ್ ಎಷ್ಟಿದೆಯೋ ಆ ವೇಸ್ಟಿಗೆ ಅಡ್ಜಸ್ಟ್ ಮಾಡಿರ್ತೀವಿ, ಹಾಗಾಗಿ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಎಷ್ಟಿದೆಯೋ ಅಷ್ಟೇ ಪ್ಲೀಟ್ಸ್ ಕೊಡ್ತಾ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ಟಿಚ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ಮೇನ್ ಫ್ಯಾಬ್ರಿಕದು ಪ್ಯಾನಲ್ದು ಎಡ್ಜಸ್ಸು ಮತ್ತು ಲೈನಿಂಗ್ದು ಪ್ಲೀಟ್ಸ್ದು ಎಡ್ಜು ಎರಡೂ ಒಂದೇ ಸೈಡ್ ಸ್ಟಿಚ್ ಮಾಡಬೇಕು, ಹಾಗಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಆದಮೇಲೆ ಎರಡು ಸೈಡ್ಸ್ನ ಈ ಥರ ಹಿಡ್ಕೊಂಡು ಒಂದು ಸ್ಟಿಚ್ ಹಾಕೋಬೇಕು. ವೇಸ್ಟಿಂದ ಡೌನ್ಗೆ 10 ಇಂಚಸ್ಸು ಲೂಸ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಟೆನ್ ಇಂಚಸ್ ಹತ್ರ ಬರ್ತಾ ಈ ಥರ ರಫ್ ಮಾಡ್ಕೋಬೇಕು. ಎಲ್ಲಿ 10 ಇಂಚಸ್ ಎಂಡ್ ಆಗುತ್ತೋ ಅಲ್ಲಿಗೆ ಈ ಥರ ರಫ್ ಮಾಡ್ಕೋಬೇಕು, ಯಾಕಂದರೆ ಜಿಪ್ ಅಟ್ಯಾಚ್ ಮಾಡೋದಕ್ಕೆ. ನಂತರ ನೀವು ಮಾಮೂಲಿ ಸ್ಟಿಚ್ ಲೆಂತ್ ಎಷ್ಟು ಇಟ್ಕೊತೀರೋ ಅಷ್ಟು ಇಟ್ಕೊಂಡು ಡೌನ್ ತನಕ ಫುಲ್ಲಾಗಿ ಸ್ಟಿಚ್ ಹಾಕೋಬೇಕು. ರೆಡಿಮೇಡ್ ಲೆಹೆಂಗಾ ಆಗಿರೋದ್ರಿಂದ ಎರಡು ಸೈಡ್ಸ್ನ ಒಂದೇ ಸಲ ಜೊತೆಯಾಗಿ ಇಟ್ಕೊಂಡು ಫಿನಿಶ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನಾರ್ಮಲ್ ಲೆಹೆಂಗಾ ನಾವೇ ಕಸ್ಟಮೈಸ್ ಮಾಡ್ತಾ ಇರೋದಂದರೆ ಲೈನಿಂಗನ್ನು ಸಪ್ರೇಟಾಗಿ ಮೇನ್ ಫ್ಯಾಬ್ರಿಕನ್ನು ಸಪ್ರೇಟಾಗಿ ಫಿನಿಶಿಂಗ್ ಕೊಡ್ತೀವಿ. ಇದರಲ್ಲಿ ರೆಡಿಮೇಡ್ ಲೆಹೆಂಗಾದಲ್ಲಿ ಆಲ್ರೆಡಿ ಅವರು ಓವರ್ಲಾಕ್ ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಕ್ಯಾನು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡೂ ಸೇರಿಸಿ ಓವರ್ಲಾಕ್ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ನಾನು ಅದೆರಡನ್ನೂ ಒಂದೇ ಸಲ ಫಿನಿಶ್ ಮಾಡ್ತಾ ಇದ್ದೀನಿ. ಜಿಪ್ ಅಟ್ಯಾಚ್ ಮಾಡೋದಕ್ಕೆ ಅಂತ ಲೂಸ್ ಸ್ಟಿಚ್ ಹಾಕೊಂಡಿದ್ವಲ್ಲ, ಅದು ಈ ಥರ ಕಾಣುತ್ತೆ ನೋಡಿ. ನಂತರ ಜಿಪ್ನ ಈ ಥರ ಓಪನ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. ರೈಟ್ ಸೈಡ್ಗೆ, ಲೆಫ್ಟ್ ಸೈಡ್ನ ಜಿಪ್ಪರನ್ನು ಲೆಫ್ಟ್ ಸೈಡಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು, ಸಿಂಗಲ್ ಫುಟ್ ಇಟ್ಕೊಂಡು. ಈ ಥರ ಜಿಪ್ನ ಅಟ್ಯಾಚ್ ಮಾಡ್ಕೋತಾ ಬರ್ತಾ ಡೌನಲ್ಲಿ ನಾವು 10 ಇಂಚಸ್ಗೆ ವೈಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಬಂದು ರಫ್ ಹೊಡ್ಕೊಂಡು ಸ್ಟಿಚ್ನ ನಿಲ್ಲಿಸಬೇಕು. ಜಿಪ್ ಅಟ್ಯಾಚ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ನಾವು ರಫ್ ಹೊಡ್ಕೊಂಡು ಲೂಸ್ ಸ್ಟಿಚ್ ಹಾಕೊಂಡಿದ್ದೀವಲ್ಲ, ಆ ಲೂಸ್ ಸ್ಟಿಚ್ನ ರಿಮೂವ್ ಮಾಡ್ಕೋಬೇಕು. ಸ್ಟಿಚ್ನ ರಿಮೂವ್ ಮಾಡಬೇಕಾದ್ರೆ ನೋಡ್ಕೋಬೇಕು, ಯಾಕಂದರೆ ಅಲ್ಲೇ ಪಕ್ಕದಲ್ಲೇ ಜಿಪ್ ಅಟ್ಯಾಚ್ ಮಾಡಿರೋ ಲೈನ್ ಇರುತ್ತೆ, ಅದನ್ನ ರಿಮೂವ್ ಮಾಡಬಾರ್ದು, ಬರೀ ಲೂಸ್ ಸ್ಟಿಚ್ಚನ್ನು ಮಾತ್ರ ರಿಮೂವ್ ಮಾಡ್ಕೋಬೇಕಾಗತ್ತೆ. ಲೂಸ್ ಸ್ಟಿಚ್ನ ರಿಮೂವ್ ಮಾಡ್ಕೊಂಡ್ಮೇಲೆ ಈ ಥರ ಜಿಪ್ಪನ್ನು ಈ ಥರ ಓಪನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಓಪನ್ ಮಾಡಿಕೊಂಡು ಜಿಪ್ ಪಕ್ಕದಲ್ಲೇ ಸ್ಟಿಚ್ ಹಾಕೋತಾ ಬರಬೇಕು.
ಜಿಪ್ ಅಟ್ಯಾಚ್ ಆದಮೇಲೆ ಓವರ್ಲಾಕ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಜಿಪ್ ರನ್ನರ್ನ ಈ ಥರ ಎಳ್ಕೊಂಡು ಮೇಲ್ಗಡೆ ತರಬೇಕು. ನೋಡಿ, ಜಿಪ್ ಅಟ್ಯಾಚ್ ಆದಮೇಲೆ ಮೇನ್ ಫ್ಯಾಬ್ರಿಕ್ ಈ ಥರ ಕಾಣಿಸ್ತಾ ಇದೆ. ಜಿಪ್ ಅಟ್ಯಾಚ್ ಆದಮೇಲೆ ಬೆಲ್ಟ್ ಅಟ್ಯಾಚ್ ಮಾಡಬೇಕು. ಫಸ್ಟ್ಗೆ ಬೆಲ್ಟ್ನ ರೈಟ್ ಸೈಡನ್ನು ಲಂಗದ ರಾಂಗ್ ಸೈಡಿಂದ ಸ್ಟಿಚ್ ಮಾಡ್ಕೋತಾ ಬರಬೇಕು ಒಳಗಡೆಯಿಂದ. ರೆಡಿಮೇಡ್ ಲೆಹೆಂಗಾ ಆಗಿರೋದ್ರಿಂದ ನಾನು ಯಾವುದೇ ಥರ ಫ್ಯೂಸಿಂಗ್ ಕೊಡ್ತಾ ಇಲ್ಲ, ಯಾಕಂದರೆ ಬೆಲ್ಟ್ ಆಲ್ರೆಡಿ ಅವರು ಅರ್ಧ ರೆಡಿ ಮಾಡಿ ಇಟ್ಟಿದ್ರು, ಆಲ್ರೆಡಿ ಚಿಕ್ಕದಾಗಿ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಯಾವುದೇ ಥರ ಫ್ಯೂಸಿಂಗ್ ಕೊಡ್ತಾ ಇಲ್ಲ. ಲೆಹೆಂಗಾದ ರಾಂಗ್ ಸೈಡಿಂದ ಅಟ್ಯಾಚ್ ಆದಮೇಲೆ ಈ ಥರ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಆ ಸ್ಟಿಚ್ ಪಕ್ಕದಲ್ಲಿ ಈ ಥರ ಕಿನಾರಿ ಸ್ಟಿಚ್ ಹಾಕೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಕೊಡ್ತಾ ಇದ್ದೀನಿ ಅಷ್ಟೇ. ನಂತರ ಬೆಲ್ಟ್ನ ಎರಡೂ ಸೈಡ್ನ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಇವಾಗ ಬೆಲ್ಟ್ನ ಮೇನ್ ಸೈಡನ್ನು ಫ್ಯಾಬ್ರಿಕ್ನ ಮೇನ್ ಸೈಡ್ಗೆ ತಂದುಬಿಟ್ಟು ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಬೆಲ್ಟ್ ಅಟ್ಯಾಚ್ ಮಾಡಬೇಕಾದ್ರೆ ಮಿಡ್ಲಲ್ಲಿ ಪಿನ್ ಹಾಕೊಂಡು ಸ್ಟಿಚ್ ಮಾಡ್ಕೋತೀನಿ, ಯಾಕಂದರೆ ನನಗೆ ಬೆಲ್ಟ್ ಚೆನ್ನಾಗಿ ಈಸಿಯಾಗಿ ಫಿನಿಶ್ ಆಗುತ್ತೆ, ಎಲ್ಲೂ ಆ ಕಡೆ ಈ ಕಡೆ ಏನೂ ಆಗಲ್ಲ ಅಂತ. ಈ ಥರ ಬೆಲ್ಟ್ ಅಟ್ಯಾಚ್ ಆದಮೇಲೆ ಡೋರಿ ರೆಡಿ ಮಾಡಿಕೊಂಡ್ರೆ ಲೆಹೆಂಗಾ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ, ಹೆಲ್ಪ್ ಆಗಿದೆ, ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಇನ್ನೊಂದು ಸಲ ಸಿಗ್ತಾ ಇದ್ದೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.